ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯವನ್ನು ಅನೇಕರಿಗೆ ತಲುಪಿಸಲು ದೇವರು ಆರಿಸಲ್ಪಟ್ಟವರು ನಾವು. ನೀವೆಲ್ಲರೂ ಸಂತೋಷ ಸಮಾಧಾನದಿಂದಿದ್ದೀರಾ ಎಂದು ವಿಶ್ವಾಸಿಸುತ್ತೇನೆ. ಇಂದು ನಿಮಗೆ ಒಂದು ಒಳ್ಳೆಯ ದಿನವಾಗಲಿ, ಅನುಗ್ರಹ ಕೃಪೆ ತುಂಬಿದ ದಿನವಾಗಲಿ ಎಂದು ಪ್ರಾರ್ಥಿಸಿ ಇಂದಿನ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಮತ್ತಾಯನ ಶುಭ ಸಂದೇಶ 14ನೇ ಅಧ್ಯಾಯ 30 ಮತ್ತು 31ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಆದರೆ ಬಲವಾದ ಗಾಳಿ ಬೀಸುತ್ತಿರುವುದನ್ನು ಕಂಡು ಹೆದರಿದನು. ಹಾಗೆಯೇ ಮುಳುಗಿ ಹೋಗಲಾರಂಭಿಸಿದನು. ಆಗ ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದುಕೊಂಡು, ಅಲ್ಪವಿಶ್ವಾಸಿಯೇ, ಏಕೆ ಸಂದೇಹಪಟ್ಟೆ ಎಂದರು. ಪ್ರಿಯರೇ, ಜೀವನದಲ್ಲಿ ಕಡು ಕಷ್ಟದಿಂದ, ನೋವಿನಿಂದ, ಸಮಸ್ಯೆಯಿಂದ ಗಂಟಲು ತನಕ ಮುಳುಗಿ ಹೋದವರು ಇದ್ದಾರೆ. ಸಾಲದ ಬಾಧೆಯಿಂದ, ರೋಗದಿಂದ, ಒಂದರ ಹಿಂದೆ ಒಂದು ಬೆನ್ನಟ್ಟಿ ಬರುವ ಸೋಲುಗಳು, ಇದರಿಂದ ನರಳುವವರು ಇದ್ದಾರೆ. ಪ್ರಿಯರೇ, ಪೇತ್ರನು ಕೂಗಿಕೊಂಡನು, ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು. ಪ್ರಿಯರೇ, ಕುಗ್ಗಿ ನರಳಿ ಬೆಂದು ಹೋದ ಸಮಯದಲ್ಲಿ ಕೈ ಹಿಡಿದ ದೇವರು. ಪ್ರಿಯರೇ, ಹಾಗೆ ಕೂಗಿದ ಕಾರಣವಲ್ಲವೇ ದೇವರು ಕರವನ್ನು ಕರ ಹಿಡಿದು ಎತ್ತಲು ಸಾಧ್ಯವಾಗಿದ್ದು. ಹಲ್ಲೆಲೂಯಾ! ದೇವರು ಕೈ ಹಿಡಿದ ಕರ ಜೀವನ ಎಂದೂ ಸಹ ಕುಗ್ಗಿ ಸೋತು ಹೋಗುವುದಿಲ್ಲ. ಹಾಗೆ ದೇವರು ಅನುಗ್ರಹಿಸಿದರು. ಪ್ರಿಯರೇ, ನಿಮ್ಮೊಂದಿಗೆ ಹೇಳಲೇ, ಜೀವನದಲ್ಲಿ ಒಳ್ಳೆಯ ಸಮಯವು, ಕುಂದು ಹೋದ ಸಮಯವು, ಕೆಟ್ಟ ಸಮಯವು, ಅದು ಅನೇಕರ ಅನುಭವವಾಗಿದೆ. ಎಲ್ಲದಕ್ಕೂ ಒಂದು ಸಮಯವಿದೆ ಪ್ರಿಯರೇ. ನಡಲು ಒಂದು ಸಮಯ, ಬೆಳೆ ಕೊಯ್ಯಲು ಒಂದು ಸಮಯ, ಹಾಗೆ ಮನುಷ್ಯನ ಜೀವನದಲ್ಲಿ ಒಂದು ಒಳ್ಳೆಯ ಸುಂದರವಾದ ಸಮಯವಿದೆ. ಏನಾದರೂ ಉಳಿತಾಗಿ ಬರುವ ಒಂದು ಒಳ್ಳೆಯ ಸಮಯವಿದೆ. ಹಾಗೆಯೇ ಕುಗ್ಗಿ ಹೋದ ಕೆಟ್ಟ ಸಮಯವೂ ಇದೆ. ಒಂದು ಸಮಯ, ಕೆಟ್ಟ ಸಮಯವು ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯವಾಗಲು ಕಾರಣವಾಗುತ್ತದೆ. ಆ ಕೆಟ್ಟ ಸಮಯದಲ್ಲಿ ಆಗಿರಬಹುದು ನಾವು ದೇವರ ಹತ್ತಿರ ಬರಲು ಸಾಧ್ಯವಾಗುವ ಸಮಯ, ದೇವರಲ್ಲಿ ಆಶ್ರಯಿಸುವ ಸಮಯ, ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವ ಸಮಯ. ಪೇತ್ರನು ಹಾಗೇ ಜೀವನದಲ್ಲಿ ಅನುಭವಿಸಿದನು. ಅದಾಗಿದೆ ಒಳ್ಳೆಯ ಒಂದು ಸಮಯಕ್ಕೆ ಪೇತ್ರನನ್ನು ನಡೆಸಿದು. ಪ್ರಿಯರೇ, ಎಷ್ಟು ಕೆಟ್ಟ ಸಮಯ ಅವಸ್ಥೆ ನಮ್ಮ ಜೀವನದಲ್ಲಿ ಇದ್ದರೂ ಆ ಸಮಯ ನಮ್ಮ ಜೀವನವನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ಸ್ನೇಹಿತರನ್ನು, ನಮ್ಮ ಬಂಧು ಬಳಗದವರನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಹೆಚ್ಚಾಗಿ ದೇವರನ್ನು ಅರಿತುಕೊಳ್ಳಲು ಸಾಧ್ಯವಾಗುತ್ತದೆ. ನಮಗೆ ಎಲ್ಲ ಸಮಯದಲ್ಲೂ ದೇವರನ್ನು ಆಶ್ರಯಿಸೋಣ. ಹಾಗೆ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವ ಅನುಭವ ನಮಗೆ ಉಂಟಾಗಲಿ. ದೇವರು ನಮ್ಮ ಕರ ಹಿಡಿದು ಎತ್ತುವ ಅನುಭವ ನಮಗೆ ಉಂಟಾಗಲಿ. ದೇವರು ತಮ್ಮ ಕರಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಜೀವನದಲ್ಲಿ ಒಂದು ಅದ್ಭುತವು ಸಂಭವಿಸಲಿ. ಪ್ರಾರ್ಥನೆಯೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಹಲ್ಲೆಲೂಯಾ, ಆಮೆನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.